ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ಫಿಟ್ನೆಸ್ ಫಾರ್ ಆಲ್ ಜನಜಾಗೃತಿ ಮ್ಯಾರಥಾನ್ ಮಾಡಿದ ಪೊಲೀಸರು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಮತ್ತು ಧಾರವಾಡ ಜಿಲ್ಲಾ ಪೊಲೀಸ್ ಸಹಯೋಗದಲ್ಲಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿಯಲ್ಲಿ ಫಿಟ್ನೆಸ್ ಫಾರ್ ಆಲ್, ಡ್ರಗ್ ಮುಕ್ತ ಕರ್ನಾಟಕ ಮತ್ತು ಸೈಬರ್ ಕ್ರೈಮ್ ಜಾಗೃತಿ ವಿಷಯಗಳ ಧ್ಯೇಯ ವಾಕ್ಯದೊಂದಿಗೆ ಇಂದು ಪೊಲೀಸರು ಪೊಲೀಸ್ ಮ್ಯಾರಥಾನ್ ಮಾಡಿ ಜನಜಾಗೃತಿ ಕಾರ್ಯ ಮಾಡಿದರು. ಹೌದು, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಫಿಟ್ನೆಸ್ ಬಗ್ಗೆ ಅರಿವು ಇಲ್ಲದೆ ಅಷ್ಟೇ ಅಲ್ಲದೆ ಎಷ್ಟೋ ಯುವ ಸಮುದಾಯ ಮಾದಕ ವಸ್ತುಗಳತ್ತ ಜಾಲಕ್ಕೆ ಸಿಲುಕಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಉದ್ದೇಶಗಳನ್ನಿಟ್ಟುಕೊಂಡು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಗರದ ತೋಳನೆಕೆರೆಯಿಂದ ಆರಂಭವಾದ ಪೊಲೀಸ್ ಮ್ಯಾರಥಾನ್ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನ ಇಟ್ಟಿದ್ದು, ಈ ಮ್ಯಾರಥಾನ್ದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಎಸ್ಪಿ ಆರ್ಯನ್, ಡಿಸಿಪಿ ಆರ್ ರವೀಶ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಭಾಗವಹಿಸಿದ್ದರು. 3-4 ಉದ್ದೇಶಗಳನ್ನಿಟ್ಟುಕೊಂಡು ಈ ಒಂದು ಪೊಲೀಸ್ ರನ್ ಮ್ಯಾರಥಾನ್ನ ಆರ್ಗನೈಸ್ ಮಾಡಲಾಗಿದೆ. ಒಂದು ಡ್ರಗ್ ಮುಕ್ತ ಕರ್ನಾಟಕ ಮತ್ತು ಆರೋಗ್ಯಕರವಾಗಿರುವಂಥ ಸ್ಟೇ ಫಿಟ್ ಕರ್ನಾಟಕ, ಅದೇ ರೀತಿ ರಸ್ತೆ ಸುರಕ್ಷೆ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ. ಯಾಕಂದರೆ 24 ಗಂಟೆಗಳ ಕಾಲ ದಿನದ ಮತ್ತು ವರ್ಷದ 365 ದಿನಗಳ ಕಾಲ ನಮ್ಮ ಪೊಲೀಸ್ ಇಲಾಖೆ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಯಾವುದಾದ್ರೂ ಒಂದು ಇಲಾಖೆ ಹಗಲು ರಾತ್ರಿ ಅಂತೆ ನಿರಂತರವಾಗಿ ಕೆಲಸ ಮಾಡುವಂಥ ಇಲಾಖೆ ಇದೆ ಅಂತಂದರೆ ಅದು ಪೊಲೀಸ್ ಇಲಾಖೆ. ಹಂಗಾಗಿ ಸಾರ್ವಜನಿಕರನ್ನು ಕೂಡ ಜನಸ್ನೇಹಿಯಾಗಿ ಪೊಲೀಸ್ ಇಲಾಖೆಯ ಜೊತೆ ತೊಡಗಿಸ್ಕೊಂಡು ಈ ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡಲಾಗಿದೆ. ನಮ್ಮ ಜಿಲ್ಲಾ ಎಸ್ ಪಿ ಆಗಿರುವ ಗುಂಜನ್ ಆರ್ಯ ಅವರು ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ಇತರೆ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು, ಈಗಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹೋದರು. ಕೆಲವು ವಾಲಂಟ್ರಿ ಆರ್ಗನೈಸೇಷನ್ಸು, ಫೌಂಡೇಶನ್ಸ್ ಅವುಗಳು ಕೂಡ ಭಾಗವಹಿಸಿದ್ದಾವೆ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ, ಅದನ್ನೆಲ್ಲರೂ ಕೂಡ ರೂಢಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.